ಮಾಹಿತಿ ಕೆಲವೊಂದುಗಳೆಲ್ಲ ಬಂದಿತ್ತು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀರ, ಏನಾಗಿದೆಯೋ ಅಂತ ಇನ್ನ ಒಂದು ರಿಪೋರ್ಟ್ ಬರಬೇಕು, ವೇಟ್ ಮಾಡ್ತೇವೆ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದ್ರು ವರದಿ ಕೊಟ್ಟಿದಾರಾ ಸರ್? ಯಾಕಂದ್ರೆ ಅವರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ನನಗೆ ಮಾಹಿತಿ ಸರ್, ಚೆನ್ನೈಗೆ ದೆಹಲಿಗೆ ಹೋಗ್ತೀರಾ ಸರ್? ಚೆನ್ನೈ ಅಥವಾ ದೆಹಲಿಗೆ ಏನಾದ್ರು ಹೋಗೋ ಸಾಧ್ಯತೆ ಇದೆಯಾ ಸರ್? ಚೆನ್ನೈ ಮೋಸ್ಟ್ಲಿ ಸಾಯಂಕಾಲ ನಾಳೆ ಪ್ರೋಗ್ರಾಮ್ ಇದೆ ಚೆನ್ನೈಯಲ್ಲಿ. ಸರ್, ಶಾಸಕರನ್ನು ಒಬ್ಬೊಬ್ಬರನ್ನೇ ಕರೆದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಆ ತರದ್ದು ಏನಾದ್ರು ಆಗಿದೆಯಾ ಸರ್? ರಾಜಕಾರಣ ಮಾಡ್ಬೇಕಾದ್ರೆ ರಾಜಕಾರಣ ಅಂದ್ಮೇಲೆ ನಾವೆಲ್ಲರಿಗೂ ನಮ್ಮ MLAsಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ನಾವೆಲ್ಲ ತೀರ್ಮಾನ ಮಾಡಬೇಕು. ನಾಯಕತ್ವ ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೆ ಏನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು, ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿಬೇಕು, ಇವೆಲ್ಲ ಇರ್ತದೆ. ಇವೆಲ್ಲ ಮಾತಾಡೋದು ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಿಲ್ಲ, ಇನ್ಯಾರು ಮಾತಾಡ್ತಾರೆ ಬಾಗಲಕೋಟೆಗೆ ಇದಕ್ಕೆಲ್ಲ. ಸೊ ಎಲ್ಲರಿಗೂ ಕರೆದು ಏನೇನು ನಾವು ಆಗಿದೆ, ಯಾವ ರೀತಿ ಎಲೆಕ್ಷನ್ ಆಗಿದೆ, ಜನರಿಗೆ ಗ್ಯಾರಂಟಿ ಆಗಿದೆ ಮಾಹಿತಿ ಕೆಲವೊಂದುಗಳೆಲ್ಲ ಬಂದಿತ್ತು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀರ, ಏನಾಗಿದೆಯೋ ಅಂತ ಇನ್ನ ಒಂದು ರಿಪೋರ್ಟ್ ಬರಬೇಕು, ವೇಟ್ ಮಾಡ್ತೇವೆ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದ್ರು ವರದಿ ಕೊಟ್ಟಿದಾರಾ ಸರ್? ಯಾಕಂದ್ರೆ ಅವರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ನನಗೆ ಮಾಹಿತಿ ಸರ್, ಚೆನ್ನೈಗೆ ದೆಹಲಿಗೆ ಹೋಗ್ತೀರಾ ಸರ್? ಚೆನ್ನೈ ಅಥವಾ ದೆಹಲಿಗೆ ಏನಾದ್ರು ಹೋಗೋ ಸಾಧ್ಯತೆ ಇದೆಯಾ ಸರ್? ಚೆನ್ನೈ ಮೋಸ್ಟ್ಲಿ ಸಾಯಂಕಾಲ ನಾಳೆ ಪ್ರೋಗ್ರಾಮ್ ಇದೆ ಚೆನ್ನೈಯಲ್ಲಿ. ಸರ್, ಶಾಸಕರನ್ನು ಒಬ್ಬೊಬ್ಬರನ್ನೇ ಕರೆದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಆ ತರದ್ದು ಏನಾದ್ರು ಆಗಿದೆಯಾ ಸರ್? ರಾಜಕಾರಣ ಮಾಡ್ಬೇಕಾದ್ರೆ ರಾಜಕಾರಣ ಅಂದ್ಮೇಲೆ ನಾವೆಲ್ಲರಿಗೂ ನಮ್ಮ MLAsಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ನಾವೆಲ್ಲ ತೀರ್ಮಾನ ಮಾಡಬೇಕು. ನಾಯಕತ್ವ ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೆ ಏನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು, ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿಬೇಕು, ಇವೆಲ್ಲ ಇರ್ತದೆ. ಇವೆಲ್ಲ ಮಾತಾಡೋದು ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಿಲ್ಲ, ಇನ್ಯಾರು ಮಾತಾಡ್ತಾರೆ ಬಾಗಲಕೋಟೆಗೆ ಇದಕ್ಕೆಲ್ಲ. ಸೊ ಎಲ್ಲರಿಗೂ ಕರೆದು ಏನೇನು ನಾವು ಆಗಿದೆ, ಯಾವ ರೀತಿ ಎಲೆಕ್ಷನ್ ಆಗಿದೆ, ಜನರಿಗೆ ಗ್ಯಾರಂಟಿ ಆಗಿದೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.